Hi, hello, namaste. Welcome back to Guruji online classes. I am your Guru sir, the teacher of English. Today I am going to discuss with you on the first lesson, healthy life. In the previous class, I have taught you about writer Pedro Pablo Sacristan and how to keep our healthy life. ನಿನ್ನೆ ವಿಡಿಯೋದಲ್ಲಿ ಯಾವ ರೀತಿ ನಮ್ಮ ಆರೋಗ್ಯವನ್ನು ನಾವು ಕಾಪಾಡ್ಕೊಳ್ಬೇಕು ಅನ್ನೋದನ್ನು ಡಿಸ್ಕಸ್ ಮಾಡಿದ್ವಿ ಮತ್ತು ರೈಟರ್ ಆದಂತಹ ಪೆಡ್ರೋ ಪೆಬ್ಲೋ ಸಾಕ್ರಿಸ್ಟನ್ ಅವರ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನು ನೋಡಿದ್ದೇವೆ ಮಕ್ಕಳ. ಹಾಗಾದರೆ ಈಗ ಮುಂದೆ ಹೋಗಲ್ವಾ? ಶೆಲ್ ವಿ ಗೋ ನೆಕ್ಸ್ಟ್? Okay, dear learners, in the last class I have given a small homework to complete this paragraph. Very good. Some students completed very well. Okay, come on, let's complete this paragraph. ನಿನ್ನೆ ಒಂದು ಹೋಮ್ವರ್ಕನ್ನು ಕೆಲವೊಂದಷ್ಟು ವಿದ್ಯಾರ್ಥಿಗಳು ತುಂಬ ಚೆನ್ನಾಗಿ ಬರೆದು ನನಗೆ ವಾಟ್ಸಪ್ ಮಾಡಿದ್ದೀರಿ. ವೆರಿ ಗುಡ್. ಬರ್ರಿ ಈಗ ಎಲ್ಲರೂ ಕೂಡ್ಕೊಂಡು ಈ ಪ್ಯಾರಾಗ್ರಾಫನ್ನು ಕಂಪ್ಲೀಟ್ ಮಾಡೋಣ. ಓಕೆ, ಕಮ್ ಆನ್, ಲೆಟ್ಸ್ ಕಂಪ್ಲೀಟ್ ದಿಸ್ ಪ್ಯಾರಾಗ್ರಾಫ್ ನಾವ್. I get up early in the morning. My friend Richard meets me. We go out for a walk. When we go for a walk, we see morning dew freshness in the air. Beside a river, calm and cool. Beside a field, we see working of farmers. And we hear birds chirping. We see the people who are doing exercises. We also enjoy the morning walk doing some yoga. After yoga, we come back to home at sunrise. Okay? In this way, we keep our life healthy. ಈ ರೀತಿಯಾಗಿ ಈ ಪ್ಯಾರಾಗ್ರಾಫನ್ನು ಪೂರ್ಣಗೊಳಿಸಬಹುದು ಮುದ್ದು ವಿದ್ಯಾರ್ಥಿಗಳೇ. ಯು ಜಸ್ಟ್ ಪಾಸ್ ದ ವಿಡಿಯೋ ಆ್ಯಂಡ್ ರೈಟ್ ಇಟ್ ಡೌನ್. ನಿಧಾನವಾಗಿ ಕೇಳುತ್ತಾ ದುಂಡಾಗಿ ನಿಮ್ಮ ನೋಟ್ಬುಕ್ನಲ್ಲಿ ನೋಟ್ ಮಾಡಿಕೊಡ್ರಿ ಮಕ್ಕಳೇ, ಮತ್ತು ಪ್ರತಿದಿನ ಇದನ್ನು ಪ್ರಾಕ್ಟೀಸ್ ಮಾಡಿ. ಓಕೆ, ಕಮ್ ಆನ್ ಡಿಯರ್ ಲರ್ನರ್ಸ್. Now let's go to the lesson Healthy Life, written by Pedro Pablo Sacristan. I will read the lesson, just follow me dears. If you have textbook, you go through that. Otherwise, with your screen, you can see with your mobile. ನಿಮ್ಮ ಹತ್ರ ಪುಸ್ತಕ ಇದ್ದರೆ ಆ ಪುಸ್ತಕವಾದ ಎರಡನೆಯ ಪುಟವನ್ನು ತೆಗೀರಿ. ಇಲ್ಲಪ್ಪ ಅಂತಂದರೆ ನಿಮ್ಮ ಮೊಬೈಲ್ನ ಸ್ಕ್ರೀನನ್ನು ನೋಡ್ತಾ ನಾನು ಓದುತ್ತಿರುವುದನ್ನು ನನ್ನನ್ನು ಹಿಂಬಾಲಿಸಿರಿ. ಮೆನಿ ಇಯರ್ಸ್ ಅಗೋ ಎವ್ರಿ ಒನ್ ವಾಸ್ ಸ್ಟ್ರಾಂಗ್ ಆ್ಯಂಡ್ ಹೆಲ್ದಿ. ದೇ ಏಟ್ ವೆರೈಟೀಸ್ ಆಫ್ ಫುಡ್ ಆ್ಯಂಡ್ ಲವ್ಡ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್. ದೇ ಟುಕ್ ಡೈಲಿ ಎಕ್ಸಸೈಸಸ್ ಆ್ಯಂಡ್ ಎಂಜಾಯ್ಡ್ ವಾಕಿಂಗ್, ರನ್ನಿಂಗ್, ಪ್ಲೇಯಿಂಗ್ ಆ್ಯಂಡ್ ಲೀಪಿಂಗ್ ಅಬೌಟ್. The earth was the healthiest place you could imagine, and it was clear that both adults and children were full of joy and were in good moods. Dears, ಇದು ಮೊದಲನೇ ಪ್ಯಾರಾವಾಗಿತ್ತು. This was the first paragraph, and now go to the second paragraph. Just follow me. Look at the second paragraph. All this made one of the witches furious. She suggested that all the witches should come together to prepare a potion. One who drinks it would
lost the desire to live, so that night all the witches gathered in the forest. They all needed to put all their energy to make the potion, which would have a powerful spell on people. During the collection of energy, one of the witches made a mistake in uttering the words. As a result, there was a big explosion. It was so big that it completely destroyed the forest. Okay, this was the second paragraph, dears. I hope that you all heard well. ಎಲ್ಲರೂ ಗಮನ ಕೊಟ್ಟ ಕೇಳಿದಿರಿ ಅಂತ ಅನ್ಕೊಂತೀನಿ. ನಾವ್ ಟರ್ಮ್ ಈಸ್ ಯುವರ್ಸ್. ಈಗ ವಿಡಿಯೋನ ಪಾಸ್ ಮಾಡಿ ನೀವೇ ಇದನ್ನು ಒಂದು ಬಾರಿ ಅಥವಾ ಎರಡು ಬಾರಿ ನಿಮ್ಮ ಮನಸ್ಸಿನಲ್ಲಿ ಓದ್ಕೊಳ್ಳಿ. ನಾವ್ ಟೈಮ್ ಈಸ್ ಯುವರ್ಸ್. ವೆರಿ ಗುಡ್ ಡಿಯರ್ ಸ್ಟೂಡೆಂಟ್ಸ್. ನೀವೆಲ್ಲರೂ ಕೂಡ ಚೆನ್ನಾಗಿ ಓದ್ಕೊಂಡ್ರಿ ಅಂತ ಭಾವಿಸ್ತಾ, ಓಕೆ, ಕಮ್ ಆನ್ ಡಿಯರ್ಸ್, ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಸ್ಲೈಡ್. Okay, here are some new words to you for know the meanings. ನಿಮ್ಮ ಫೋನ್ನ ಸ್ಕ್ರೀನ್ ಮೇಲೆ ಈಗೊಂದು ಒಂದಿಷ್ಟು ಹೊಸ ಶಬ್ದಗಳನ್ನು ಬರೆಯಲಾಗಿದೆ ಮಕ್ಕಳೇ. ಇದನ್ನು ಗಮನಿಸಿ. ಲಿಸನ್ ಕೇರ್ಫುಲಿ ಆ್ಯಂಡ್ ಆಫ್ಟರ್ವರ್ಡ್ಸ್ ಯು ಕ್ಯಾನ್ ರೈಟ್ ಇಟ್ ಡೌನ್. ಓಕೆ, ದ ಫಸ್ಟ್ ಒನ್ ಈಸ್ ಎಗೋ. AGO, ಎಗೋ. ಎಗೋ ಅಂದರೆ ಬಹಳ ದಿನಗಳ ಹಿಂದೆ. ನೆಕ್ಸ್ಟ್, ವೆಜಿಟೇಬಲ್ಸ್ ಅಂದರೆ ತರಕಾರಿಗಳು. ಲೀಪಿಂಗ್ ಅಂದರೆ ನೆಗೆಯುವುದು ಅಥವಾ ಜಿಗಿಯುವುದು ಅನ್ನುವ ಅರ್ಥ ಬರುತ್ತೆ. ನೆಕ್ಸ್ಟ್, ಇಮ್ಯಾಜಿನ್ ಅಂದರೆ ಕಲ್ಪಿಸಿಕೊಳ್ಳುವುದು. ಅಡಲ್ಟ್ಸ್ ಅಂತಂದರೆ ವಯಸ್ಕರು. ನೆಕ್ಸ್ಟ್, ಜಾಯ್ ಅಥವಾ ಹ್ಯಾಪಿನೆಸ್ ಅಂತ ಕೂಡ ಇಲ್ಲಿ ಹೇಳ್ಬೋದು. ಅಂದರೆ ಸಂತೋಷ, ಉಲ್ಲಾಸದಿಂದ ಇರೋದು ಅಂತ. ನೆಕ್ಸ್ಟ್, ಮೂಡ್ಸ್. ಮೂಡ್ಸ್ ಅಂದರೆ ಮನಸ್ಥಿತಿ ಅಂದರೆ ಮಕ್ಕಳ ಈಗ ಅಂತಿರಲ್ಲ, ಇವತ್ತು ನಂದು ಮೂಡ ಭಾಳ ಕೆಟ್ಟಬಿಟ್ಟಿತ್ತಪ್ಪ, ನಂದು ಇವತ್ತು ಮೂಡ ಚೆನ್ನಾಗಿಲ್ಲ ನಂದು ಇವತ್ತು ಅಂತಂತಿರ್ತೀರಿ. ಇಲ್ಪ ಅಂದ್ರೆ ನಂದು ಒಳ್ಳೆ ಮೂಡ್ ಐತಿ ಇವತ್ತಿದು ಅಂಥೇಳಿ ಸಂತೋಷದಿಂದ ಹೇಳ್ತಾ ಇರ್ತೀರಿ. ದಟ್ಸ್ ಕಾಲ್ಡ್ ಮೂಡ್. ನೆಕ್ಸ್ಟ್, ವಿಚ್ ಅಂತಂದರೆ ಇಲ್ಲಿ ಮಾಟಗಾರ್ತಿ. ನೀವು ನಿಮ್ಮ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ ನೋಡ್ಬೋದು. 3ನೇ ಪೇಜ್ನಲ್ಲಿ ವಿಚ್ ಅನ್ನುವಂಥದ್ದು ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ ನೋಡಿ, ಅದು ಮಾಟಗಾರ್ತಿ. ನೀವು ಕೇಳ್ತೀರಿ ನೋಡ್ರಿ, ಮಾಟ ಮಾಡೋರು ಮಾಟಗಾರ್ತಿ ಅಂಥೇಳಿ. ನೆಕ್ಸ್ಟ್, ಫ್ಯೂರಿಯಸ್. FURIOUS, ಫ್ಯೂರಿಯಸ್ ಅಂದರೆ ಬಿಕಮ್ ವೆರಿ ಆ್ಯಂಗ್ರಿ, ಸಿಟ್ಟಾಗೋದು, ಕೋಪಗೊಳ್ಳೋದು. ನೆಕ್ಸ್ಟ್, ಸಜೆಸ್ಟ್ ಅಂದರೆ ಸೂಚಿಸುವುದು. ಪ್ರಿಪೇರ್ ಅಂದರೆ ತಯಾರಿಸುವುದು. ಪೋಷನ್ ಅಂದರೆ ಮದ್ದು ಅಥವಾ ರಸ ಅಥವಾ ವಿಷದ ಗುಟುಕು ಅಂತ ಕೂಡ ಹೇಳ್ಬೋದು. ಒಟ್ಟಿನಲ್ಲಿ ಒಂಥರ ವಿಷ. ನೆಕ್ಸ್ಟ್, ಡಿಸೈರ್ ಅಂದರೆ ಬಯಕೆ ಅಥವಾ ಇಚ್ಛೆ, ಆಸೆ ಅಂತ ಹೇಳ್ಬೋದು. ಇಲ್ಲಿ ಗ್ಯಾದರ್ಡ್ ಅಂದರೆ ಕೂಡಿಕೊಳ್ಳೋದು, ಒಂದು ಕಡೆ ಜಮಾಯಿಸುವುದು ಅಂತ ಅರ್ಥ. ನೆಕ್ಸ್ಟ್, ನೀಡ್. ನೀಡ್ ಅಂದರೆ ಅಗತ್ಯ. ನೆಕ್ಸ್ಟ್, ಎನರ್ಜಿ. ENERGY, ಎನರ್ಜಿ ಅಂದರೆ ಶಕ್ತಿ. ಸ್ಪೆಲ್. SPELL, ಸ್ಪೆಲ್ ಅಂದರೆ ಉಚ್ಚಾರ. ನೆಕ್ಸ್ಟ್, ಕಲೆಕ್ಷನ್ ಅಂದರೆ ಕೂಡಿಸುವುದು, ಕೂಡಿಡುವುದು ಅಂತ. ಅಟರಿಂಗ್ ಅಂದರೆ ಉಚ್ಚರಿಸುವುದು, ಉಚ್ಚಾರ ಮಾಡುವುದು. ಎಕ್ಸ್ಪ್ಲೋಷನ್. EXPLOSION,
ಎಕ್ಸ್ಪ್ಲೋಷನ್ ಅಂದರೆ ಒಂದು ದೊಡ್ಡ ಸ್ಫೋಟ ಆಗೋದು, ಅಂದರೆ ಸಿಡಿಮದ್ದು ಸಿಡಿತೈತಲ್ಲ, ಬಾಂಬ್ ಸಿಡಿತೈತಲ್ಲ, ಆ ರೀತಿ ಸಿಡಿಯೋದು, ಸ್ಫೋಟವಾಗೋದು ಅಂತ ಅರ್ಥ. ನೆಕ್ಸ್ಟ್ ಡೆಸ್ಟ್ರಾಯ್ ಅಂತಂದರೆ ನಿರ್ನಾಮವಾಗಿ ಬಿಡುವುದು ಅಥವಾ ನಾಶವಾಗಿ ಬಿಡುವುದು, ಹಾಳಾಗಿ ಬಿಡುವುದು ಅಂತ ಅರ್ಥ ಕೊಡುತ್ತೆ. ಈಗ ವಿಡಿಯೋವನ್ನು ಪಾಸ್ ಮಾಡಿ ಮತ್ತು ನೀವೆಲ್ಲರೂ ಕೂಡ ಇದನ್ನು ಬರೆದುಕೊಡ್ರಿ. ಓಕೆ, ಪಾಸ್ ದ ವಿಡಿಯೋ ಆ್ಯಂಡ್ ರೈಟ್ ಇಟ್ ಡೌನ್ ಡಿಯರ್ಸ್. ಓಕೆ, ವೆರಿ ಗುಡ್. ಎಲ್ಲರೂ ಕೂಡ ಬರೆದುಕೊಂಡಿದ್ದೀರಿ ಅಂತ ಭಾವಿಸ್ತಾ, ಓಕೆ, ಕಮ್ ಲೆಟ್ಸ್ ಗೋ ಟು ದ ಎಕ್ಸ್ಪ್ಲನೇಷನ್ ಆಫ್ ದಿ ಲೆಸನ್. ಲೆಟ್ಸ್ ಕಮ್ see the first paragraph. Many years ago everyone was strong and healthy. ಅಂದರೆ ಮೆನಿ ಇಯರ್ಸ್ ಎಗೋ, ಬಹಳ ವರ್ಷಗಳ ಹಿಂದೆ, ಎವ್ರಿವನ್ ವಾಸ್ ಸ್ಟ್ರಾಂಗ್ ಆ್ಯಂಡ್ ಹೆಲ್ದಿ, ಪ್ರತಿಯೊಬ್ಬರೂ ಕೂಡ ಸ್ಟ್ರಾಂಗ್ ಆ್ಯಂಡ್ ಹೆಲ್ದಿಯಾಗಿದ್ದರು. ದೇ ವೇರ್ ವೆರಿ ಸ್ಟ್ರಾಂಗ್ ವಿತ್ ಆ್ಯಂಡ್ ವೆರಿ ಹೆಲ್ದಿ ವಿತ್ ದೇರ್ ಹೆಲ್ತ್. They ate varieties of food and loved fruits and vegetables. They ate ಅಂದರೆ ಪಾಸ್ಟ್ ಟೆನ್ಸ್ ಆಫ್ ಈಟ್ ಅಂದರೆ ತಿನ್ನೋದು ಮಕ್ಕಳ. ಅವರು ವೆರೈಟಿ ಆದಂತಹ ಅಂದರೆ ವಿಧ ವಿಧವಾದ ಆಹಾರವನ್ನು ತಗೊಳ್ತಾ ಇದ್ದಂತೆ, ತಿಂತಾ ಇದ್ರಂತೆ. ವೆರೈಟೀಸ್ ಆಫ್ ಫುಡ್ ಆ್ಯಂಡ್ ಫ್ರೂಟ್ಸ್, ಹಣ್ಣುಗಳನ್ನು, ಥರದ ಹಣ್ಣುಗಳನ್ನು ತಿಂತಾ ಇದ್ರಂತೆ. ಆ್ಯಂಡ್ ವೆಜಿಟೇಬಲ್ಸ್, ವಿವಿಧ ತರಕಾರಿಗಳನ್ನು ತಿಂತಾ ಇದ್ರಂತೆ. ದೇ ಟುಕ್ ಡೈಲಿ ಎಕ್ಸಸೈಸಸ್, ಪ್ರತಿದಿನ ಡೈಲಿ ಎಕ್ಸಸೈಸಸ್ ಮಾಡ್ತಾ ಇದ್ರಂತೆ. ಆ್ಯಂಡ್ ಎಂಜಾಯ್ಡ್ ವಾಕಿಂಗ್, ರನ್ನಿಂಗ್, ಪ್ಲೇಯಿಂಗ್ ಆ್ಯಂಡ್ ಲೀಪಿಂಗ್ ಅಬೌಟ್. ವಾಕಿಂಗ್ ಮಾಡ್ತಾ ಇದ್ರಂತೆ, ರನ್ನಿಂಗ್ ಮಾಡ್ತಾ ಇದ್ರಂತೆ, ಪ್ಲೇಯಿಂಗ್ ಆಟ ಆಡ್ತಾ ಇದ್ರಂತೆ, ಆ್ಯಂಡ್ ಲೀಪಿಂಗ್ ಅಬೌಟ್ ಸಾಕಷ್ಟು ಜಿಗಿಯೋದು, ನೆಗೆಯೋದು, ಆಟ ಆಡೋದು, ವಾಕ್ ಮಾಡೋದು, ರನ್ನಿಂಗ್ ಮಾಡೋದು, ಇವನ್ನ ಎಲ್ಲಗಳನ್ನು ಮಾಡ್ತಾ ಇದ್ರಂತೆ. ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ರಂತೆ ತಮ್ಮ ಲೈಫನ್ನು. ದ ಅರ್ತ್ ವಾಸ್ ದ ಹೆಲ್ದಿಯೆಸ್ಟ್ ಪ್ಲೇಸ್ ಯು ಕುಡ್ ಇಮ್ಯಾಜಿನ್. ಅರ್ತ್, ಭೂಮಿ, ಈ ಭೂಮಿ ಇಡೀ ವಿಶ್ವದಲ್ಲಿಯೇ ಅತ್ಯಂತ ಆರೋಗ್ಯಯುತವಾದಂತಹ ಜಾಗ ಅಂತಂದರೆ ನಮ್ಮ ಭೂಮಿಯಾಗಿತ್ತಂತೆ. ಆ್ಯಂಡ್ ಇಟ್ ವಾಸ್ ಕ್ಲಿಯರ್ ದ್ಯಾಟ್ ಬೋತ್ ಅಡಲ್ಟ್ಸ್ ಆ್ಯಂಡ್ ಚಿಲ್ಡ್ರನ್ ವರ್ ಫುಲ್ ಆಫ್ ಜಾಯ್. ಅಡಲ್ಟ್ಸ್ ಆ್ಯಂಡ್ ಚಿಲ್ಡ್ರನ್, ವಯಸ್ಕರು ಮತ್ತು ಮಕ್ಕಳು, ಇವರು ಇಬ್ಬರೂ ಕೂಡ, ಎಲ್ಲರೂ ಕೂಡ ಫುಲ್ ಆಫ್ ಜಾಯ್, ತುಂಬ ಸಂತೋಷದಿಂದ ತಮ್ಮ ಜೀವನವನ್ನು ಸಾಗಿಸ್ತಾ ಇದ್ರಂತೆ. ಆ್ಯಂಡ್ ವೇರ್ ಇನ್ ಗುಡ್ ಮೂಡ್ಸ್, ಒಳ್ಳೆಯ ಮನಸ್ಥಿತಿಯನ್ನು ಉಳ್ಳವರಾಗಿದ್ದರಂತೆ ಎಲ್ಲರೂ. ನೋಡಿದ್ರಲ್ಲ ಮಕ್ಕಳೇ, ಮೊದಲಿನ ಕಾಲದಲ್ಲಿ ಜನರು ಆರೋಗ್ಯಕ್ಕೆ ಎಷ್ಟು ಮಹತ್ವವನ್ನು ಕೊಡ್ತಿದ್ರು. ಹೆಲ್ತ್ ಈಸ್ ವೆಲ್ತ್, ಆರೋಗ್ಯವೇ ಭಾಗ್ಯ ಅನ್ನುವಂಥ ಗಾದೆ ಮಾತನ್ನು ನೆನಪಿನಲ್ಲಿ ಇಟ್ಕೊಂಡು ಜೀವನವನ್ನು ಸಾಗಿಸ್ತಾ ಇದ್ದರು ಅನ್ನೋದನ್ನು ಈ ಪ್ಯಾರಾಗ್ರಾಫ್ ಮೂಲಕ ನಾವು ತಿಳ್ಕೊಳ್ತೇವೆ ಮುದ್ದು ಮಕ್ಕಳೇ. ಓಕೆ, ದಿಸ್ ಮಚ್ ಎಕ್ಸ್ಪ್ಲನೇಷನ್ ಎನಫ್ ಫಾರ್ ಯು ಐ ಥಿಂಕ್ ಡಿಯರ್ಸ್. ಓಕೆ, ಶಲ್ ವಿ ಗೋ ಟು ನೆಕ್ಸ್ಟ್ ಪ್ಯಾರಾಗ್ರಾಫ್ ಡಿಯರ್ಸ್. ಈಗ ಎರಡನೇ ಪ್ಯಾರಾಗ್ರಾಫನ್ನು ಗಮನ ಕೊಟ್ಟ ನೋಡಿ ಮಕ್ಕಳೇ. ಆಲ್ ದಿಸ್ ಮೇಡ್ ಒನ್ ಆಫ್ ದ ವಿಚಸ್ ಫ್ಯೂರಿಯಸ್. ಭೂಮಿಯ ಮೇಲೆ ಎಲ್ಲರೂ ಆರೋಗ್ಯಯುತವಾಗಿ ಸಂತೋಷದಿಂದ ಜೀವನವನ್ನು ಸಾಗಿಸುತ್ತಿರುವಾಗ ಅದನ್ನೆಲ್ಲ ನೋಡಿದಂತಹ ಒಂದು ವಿಚ್ ಅಂದರೆ ಮಾಟಗಾರ್ತಿ ಅವರ ಸಂತೋಷವನ್ನು ನೋಡಲಾಗದೆ ಕೋಪಗೊಳ್ತಾಳೆ. She became very angry to see the healthy peoples. She suggested that all the witches should come together to prepare a potion. ಅವಳು ತನ್ನ ಜೊತೆಗಾರ ಇರುವಂತಹ ಎಲ್ಲ ವಿಚಸ್ಗಳಿಗೆ ಹೇಳ್ತಾಳೆ, ಎಲ್ಲರೂ ಒಂದು ಕಡೆ ಗ್ಯಾದರ್ಡ್ ಆಗೋಣ, ಕೂಡ್ಕೊಳ್ಳೋಣ, ಸೇರ್ಕೊಳ್ಳೋಣ, ಆ್ಯಂಡ್ ಮೇಕ್ ಆರ್ ಪ್ರಿಪೇರ್ ಎ ಪೋಷನ್, ವಿಷದ ಗುಟಕನ್ನು, ಒಂದು ಮದ್ದನ್ನು ತಯಾರು ಮಾಡೋಣ ಅಂಥೇಳಿ ಸೂಚಿಸ್ತಾಳೆ ಎಲ್ಲರಿಗೂ ಕೂಡ.
ಒನ್ ಹೂ ಡ್ರಿಂಕ್ಸ್ ಇಟ್ ವುಡ್ ಲಾಸ್ ದ ಡಿಸೈರ್ ಟು ಲೈವ್. ಯಾರ ಆ ಮದ್ದನ್ನು ಕುಡಿತಾರೋ ಅವರು ತಮ್ಮ ಇಚ್ಛಾಶಕ್ತಿಯನ್ನೇ ಕಳೆದುಕೊಂಡು ಬಿಡ್ತಾರೆ, ಬದುಕುವಂತಹ ಆಸೆಯನ್ನೇ ಕಳೆದುಕೊಂಡು ಬಿಡ್ತಾರೆ. ಅಂತಹ ಒಂದು ಮದ್ದನ್ನು ನಾವೆಲ್ಲರೂ ತಯಾರಿಸೋಣ ಅಂಥೇಳಿ ಆಲ್ ವಿಚಸ್ ಗ್ಯಾದರ್ ಟುಗೆದರ್ ಟು ಪ್ರಿಪೇರ್ ಎ ಪೋಷನ್. ಸೊ ದ್ಯಾಟ್ ನೈಟ್ ಆಲ್ ದ ವಿಚಸ್ ಗ್ಯಾದರ್ಡ್ ಇನ್ ದ ಫಾರೆಸ್ಟ್. ಅದೇ ದಿನ ರಾತ್ರಿ ಒಂದು ಕಾಡಿನಲ್ಲಿ ಎಲ್ಲ ವಿಚಸ್ಗಳು ಕೂಡಿಕೊಂಡವು. ದೇ ಆಲ್ ನೀಡೆಡ್ ಟು ಪುಟ್ ಆಲ್ ದೇರ್ ಎನರ್ಜಿ ಟು ಮೇಕ್ ದ ಪೋಷನ್. ಅವರೆಲ್ಲರೂ ಕೂಡಿಕೊಂಡು ಎಲ್ಲರೂ ತಮ್ಮ ತಮ್ಮ ಎನರ್ಜಿಯನ್ನು ಹಾಕಿ ಒಂದು ಪೋಷನನ್ನು ರೆಡಿ ಮಾಡ್ತಾರೆ. ವಿಚ್ ವುಡ್ ಹ್ಯಾವ್ ಅ ಪವರ್ಫುಲ್ ಸ್ಪೆಲ್ ಆನ್ ಪೀಪಲ್. ಆ ಮದ್ದು ಜನರ ಮೇಲೆ ತನ್ನ ಅಗಾಧವಾದ ಕೆಟ್ಟ ಶಕ್ತಿಯನ್ನು ಪ್ರಯೋಗ ಮಾಡಲಿ ಅಂತ ಕೇಳಿಕೊಂಡು ಒಂದು ಒಳ್ಳೆಯ ಮದ್ದನ್ನು ತಯಾರಿಸ್ತಾರೆ. ಡ್ಯೂರಿಂಗ್ ದ ಕಲೆಕ್ಷನ್ ಆಫ್ ಎನರ್ಜಿ ಒನ್ ಆಫ್ ದ ವಿಚಸ್ ಮೇಡ್ ಎ ಮಿಸ್ಟೇಕ್ ಇನ್ ಅಟರಿಂಗ್ ದ ವರ್ಡ್ಸ್. ಆ ಮದ್ದನ್ನು ತಯಾರು ಮಾಡುವಾಗ, ಕಲೆಕ್ಟ್ ಮಾಡುವಾಗ, ಡ್ಯೂರಿಂಗ್ ದ ಕಲೆಕ್ಷನ್ ಆಫ್ ಎನರ್ಜಿ ತನ್ನ ಶಕ್ತಿಯನ್ನು ಹಾಕುವಾಗ ಒನ್ ಆಫ್ ದ ವಿಚಸ್, ಆ ವಿಚಸ್ಗಳಲ್ಲಿ ಒಂದು ಮಾಟಗಾರ್ತಿ ಮೇಡ್ ಎ ಮಿಸ್ಟೇಕ್ ಅಟರಿಂಗ್ ದ ವರ್ಡ್ಸ್. ಅಟರಿಂಗ್ ಉಚ್ಚರಿಸೋದು, ಆ ಪದವನ್ನು ಉಚ್ಚರಿಸುವಲ್ಲಿ ಮಿಸ್ಟೇಕ್ ಮಾಡಿಬಿಡುತ್ತೆ. ಅಂದರೆ ಡಾಮ್ ಡೋಮ್ ಆ ರೀಮ್ ರೀಮ್ ಅಂಥೇಳಿ ಮಂತ್ರವನ್ನು ಹಾಕುವಾಗ ಒಂದು ವಿಚ್ಚು ಅದನ್ನು ತಪ್ಪಾಗಿ ಉಚ್ಚಾರ ಮಾಡಿಬಿಡುತ್ತೆ ಅಂತ ಅರ್ಥ. ನೀವೆಲ್ಲ ನೋಡಿರ್ತೀರಲ್ಲ ಧಾರಾವಾಹಿಗಳಲ್ಲಿ ಮಾಟಗಾರರು ಎಲ್ಲರೂ ರೂಮ್ ಅಂತೇಳಿ ಏನೇನೋ ಮಂತ್ರ ಹಾಕ್ತಿರ್ತಾರಲ್ಲ, ಆ ರೀತಿ. ಆ್ಯಸ್ ಎ ರಿಸಲ್ಟ್ ದೇರ್ ವಾಸ್ ಅ ಬಿಗ್ ಎಕ್ಸ್ಪ್ಲೋಷನ್. ಆ ತಪ್ಪು ಉಚ್ಚಾರ ಮಾಡಿದ ಪರಿಣಾಮವಾಗಿ ದೇರ್ ವಾಸ್ ಅ ಬಿಗ್ ಎಕ್ಸ್ಪ್ಲೋಷನ್, ಒಂದು ಅಗಾಧವಾದ ಸ್ಫೋಟ ಉಂಟಾಗಿಬಿಡುತ್ತೆ. ಆ ತಪ್ಪು ಉಚ್ಚಾರದಿಂದನೇ ಸ್ಫೋಟ ಉಂಟಾಗಿಬಿಡುತ್ತೆ. ಇಟ್ ವಾಸ್ ಸೋ ಬಿಗ್, ತುಂಬ ದೊಡ್ಡದಾದಂಥ ಸ್ಫೋಟ ಉಂಟಾಗುತ್ತೆ. ದ್ಯಾಟ್ ಇಟ್ ಕಂಪ್ಲೀಟ್ಲಿ ಡೆಸ್ಟ್ರಾಯ್ಡ್ ದ ಫಾರೆಸ್ಟ್. ಯಾವ ಫಾರೆಸ್ಟಲ್ಲೂ ಅವರು ಗ್ಯಾದರಿಂಗ್ ಆಗಿರ್ತಾರಲ್ಲ, ಆ ಫಾರೆಸ್ಟ್ ಕಂಪ್ಲೀಟ್ಲಿ ಸಂಪೂರ್ಣವಾಗಿ ಡೆಸ್ಟ್ರಾಯ್, ನಾಶವಾಗಿ ಬೆಂಕಿ ಹತ್ತಿ ಉರಿದು ಹೋಗುವ ಥರ ಸ್ಫೋಟಗೊಂಡು ಬಿಡುತ್ತೆ ವಿದ್ಯಾರ್ಥಿಗಳೇ. ಆವಾಗ ಆ ವಿಚಸ್ಗಳು ಅಂದ್ಕೊಂಡಂತಹ ಮದ್ದು ಆವಾಗ ಸಿದ್ಧವಾಗದೆ ಸುಟ್ಟು ಭಸ್ಮವಾಗಿ ಹೋಗಿಬಿಡುತ್ತೆ. ಓಕೆ, ಐ ಹೋಪ್ ಆಲ್ ಆಫ್ ಯು ಅಂಡರ್ಸ್ಟುಡ್ ಬೆಟರ್ ದೀಸ್ 2 ಪ್ಯಾರಾಗ್ರಾಫ್ಸ್. ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ತೀನಿ. Now let's see the next slide. See here, check your understand. Answer the following questions in a sentence each. ಇಲ್ಲಿ 4 ಕ್ವಶನ್ಗಳಿವೆ ಮಕ್ಕಳೇ. ಟ್ರೈ ಟು ಆನ್ಸರ್ ಫಾರ್ ದಿಸ್ ಕ್ವಶನ್ಸ್. ಓಕೆ, ಟ್ರೈ ಮಾಡಿ ನೋಡೋಣ. ಫಸ್ಟ್ ಒನ್ ಈಸ್, ವಿಚ್ ವಾಸ್ ದ ಹೆಲ್ದಿಯೆಸ್ಟ್ ಪ್ಲೇಸ್ ದ್ಯಾಟ್ ಯು ಕುಡ್ ಇಮ್ಯಾಜಿನ್? ಅಂದರೆ ಈ ವಿಶ್ವದಲ್ಲಿ ಯಾವುದು ಹೆಲ್ದಿಯೆಸ್ಟ್ ಪ್ಲೇಸ್ ಆಗಿತ್ತು ಅಂತ. ಆನ್ಸರ್ ಈಸ್ ದ ಅರ್ತ್. ಅರ್ತ್ ವಾಸ್ ದ ಹೆಲ್ದಿಯೆಸ್ಟ್ ಪ್ಲೇಸ್ ದ್ಯಾಟ್ ಯು ಕುಡ್ ಇಮ್ಯಾಜಿನ್. ಸೆಕೆಂಡ್ ಒನ್, ಹೂ ವಾಸ್ ಫ್ಯೂರಿಯಸ್ ಕೋಪಗೊಳ್ಳೋದು. ಯಾರು ಕೋಪಗೊಂಡಿದ್ರು? ಎಸ್, ವೆರಿ ಗುಡ್. ಒನ್ ಆಫ್ ದ ವಿಚಸ್ ವಾಸ್ ಫ್ಯೂರಿಯಸ್. ಥರ್ಡ್ ಒನ್, ವಾಟ್ ಮೇಡ್ ದ ಪೋಷನ್ ಗೋ ರಾಂಗ್? ಮದ್ದು ತಯಾರು ಮಾಡುವಾಗ ಏನು ತಪ್ಪಾಯಿತು? ಯಾಕೆ ತಪ್ಪಾಯಿತು? ಎಸ್, ಒನ್ ಆಫ್ ದ ವಿಚಸ್ ಮೇಡ್ ಎ ಮಿಸ್ಟೇಕ್ ಇನ್ ಅಟರಿಂಗ್ ದ ವರ್ಡ್ಸ್. ಉಚ್ಚಾರದಲ್ಲಿ ತಪ್ಪಾಗಿರುವುದು ಅದಕ್ಕೆ ಕಾರಣವಾಯಿತು. ಲಾಸ್ಟ್ ಒನ್, ವಾಟ್ ಹ್ಯಾಪನ್ಡ್ ಆಫ್ಟರ್ ದ ಎಕ್ಸ್ಪ್ಲೋಷನ್? ಸ್ಫೋಟ ಆದಮೇಲೆ ಏನಾಯಿತು ಅಂತ ಪ್ರಶ್ನೆ. ಎಸ್, ಆಫ್ಟರ್ ದ ಎಕ್ಸ್ಪ್ಲೋಷನ್ ದ್ಯಾಟ್ ಫಾರೆಸ್ಟ್ ವಾಸ್ ಕಂಪ್ಲೀಟ್ಲಿ ಡೆಸ್ಟ್ರಾಯ್ಡ್. ಸಂಪೂರ್ಣವಾಗಿ ಫಾರೆಸ್ಟ್ ಹಾಳಾಗೋಯ್ತು.
ನಾಶವಾಯಿತು, ಸರ್ವನಾಶವಾಯಿತು. ಓಕೆ, ಎಲ್ಲ ಮಕ್ಕಳಿಗೂ ಕೂಡ ಅರ್ಥವಾಗಿದೆ ಅಂತ ಅನ್ಕೊತೀನಿ. ನಾವ್ ದ ಟೈಮ್ ಫಾರ್ ಹೋಮ್ವರ್ಕ್. ಟುಡೇಸ್ ಹೋಮ್ವರ್ಕ್ ಈಸ್, already we discussed about these four answers and questions and answers. You just write it down in your notebook and practice it. That is the homework for you, dears. Okay, bye dear students, be safe at your home. Okay, bye.